ಗುಡ್ ಮಾರ್ನಿಂಗ್ ಸೀತಾ. ಗುಡ್ ಮಾರ್ನಿಂಗ್ ಪವನ್. ಬೈ ದ ವೇ, ನಿಮ್ಮ ಫ್ರೆಂಡ್ ಎಲ್ಲಿ? ಆಫೀಸ್ ಹತ್ರನೇ ಮನೆ ಅಲ್ವಾ, ಈಗ ಸ್ವಲ್ಪ ಆರಾಮಾಗಿ ಬರ್ತಾಳೆ ಅವಳು. ನನಗೂ ಅಷ್ಟೇ, ಇಲ್ಲೇ ಎಲ್ಲಾದರೂ ಇದ್ಬಿಡೋಣ ಅನ್ಸ್ಬಿಟ್ಟಿದೆ. ಈ ಟ್ರಾಫಿಕಲ್ಲಿ ಓಡಾಡಿ ಸಾಕಾಗಿ ಹೋಗಿದೆ. ಅಯ್ಯೋ, ನನಗಂತೂ ಮನೆ ಹತ್ರ ಒಂದು ಟೀ ಸ್ಟಾಲ್ ಇಟ್ಕೊಂಡು ಬದುಕ್ಬಿಡೋಣ ಅನ್ಸುತ್ತೆ ಗುರು. ನನಗೇನಾದರೂ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಇದ್ಬಿಟ್ಟಿದ್ದೀರಿ. ಆಹಾ ಪವನ್, ನಾನು ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀನಿ. ನಿಮ್ಗೆ ಯಾರಾದರೂ ಗೊತ್ತಿದ್ದಾರಾ? ಅಲ್ಲ, ನಾವೇನೋ ಫ್ರಸ್ಟ್ರೇಷನಲ್ಲಿ ಟೈಮ್ ಪಾಸ್ಗೆ ಅಂತ ಮಾತಾಡ್ತಾ ಇದ್ರೆ ನೀವು ತಮಾಷೆ ಮಾಡ್ತಾ ಇದ್ದೀರಲ್ಲ. ಇಲ್ಲ, ನಾನು ತಮಾಷೆ ಮಾಡ್ತಿಲ್ಲ, ನಾನು ಸೀರಿಯಸ್ ಆಗೇ ಹೇಳ್ತಿದ್ದೀನಿ. ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀನಿ. ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಹೇಳಿ ಪ್ಲೀಸ್. ಹೌದಾ ಸೀತಾ? ಮತ್ತೆ ಮ್ಯಾನೇಜರ್ಗೆ ಹೇಳಿದರೆ ಇಲ್ಲೇ ಎಕ್ಸ್ಟ್ರಾ ಕೆಲಸ ಕೊಡ್ತಾರೆ. ಆದರೆ ಎಕ್ಸ್ಟ್ರಾ ಸಂಬಳ ಕೊಡಬೇಕಲ್ಲ. ಅದು ಹೆಂಗೆ ಕೊಡ್ತಾರೆ? ರೀಸೆಂಟಾಗಿ ತಾನೇ ಸಂಬಳ ಜಾಸ್ತಿ ಮಾಡಿದಾರಲ್ಲ. ಹೌದು, ರೀಸೆಂಟಾಗಿ ತಾನೇ ಸಂಬಳ ಹೈಕ್ ಆಯಿತು. ಆದರೂ ನಿಮಗೆ ಪಾರ್ಟ್ ಟೈಮ್ ಜಾಬ್ ಬೇಕಾ? ಮನೆ ವಿಚಾರದಲ್ಲಿ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು ಅನ್ಸುತ್ತೆ ಅಲ್ವಾ ಸೀತಾ? ಒಂದು ಪ್ರಿಂಟ್ ಹಾಕ್ಸ್ಬೇಕಿತ್ತು. ಡೆತ್ ನೋಟ್ ಅಲ್ಲ, ನೇಮ್ ಚೇಂಜು ಅಲ್ಲ. ಕೆಲಸ ಖಾಲಿ ಇದೆ ಅಂತ ನನ್ನ ಆಫೀಸ್ಗೆ ಕಣಯ್ಯ. ಅಕೌಂಟ್ಸ್ ರಿಲೇಟೆಡ್ ಕೆಲಸ ಖಾಲಿ ಇದೆ, 6 ಇಂದ 8 ಅಂತ ಹಾಕು. ಓಕೆ? ಹ್ಞೂ. ಆರರಿಂದ 8 ನಂದು ಸೀತಾಜಿದು ನಂಟು. ಸೀತಾಜಿ ರಾಮ್, ಯಾಕೆ ಯಾವ್ದೋ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದೆಯಾ? ಹಾಯ್. ಹಾಯ್ ಯಾಕೆ? ನಿಮ್ ಬಾಸ್ ಇವತ್ತೇನು ಕೆಲಸ ಕೊಟ್ಟಿಲ್ವಾ ನಿಂಗೆ? ಓ ರಾಮ್, ಯಾವಾಗ ಬಂದ್ರಿ? ಹಾ, ಇಲ್ಲೇ ಪಕ್ಕದಲ್ಲೇ ಕೂತಿದ್ದಾನೆ, ಯಾವಾಗ ಬಂದ್ರಿ ಅಂತೆ. ಅಂತದ್ ಏನ್ ಮಾಡ್ತಿದ್ದೀರಾ ತಾವು? ಇದೇನೆ ಯಾವ್ದೋ ಕೆಲ್ಸಕ್ಕೆ ಫಾರ್ಮ್ ಫಿಲ್ ಮಾಡ್ತಿರೋ ತರ ಇದೆ. ಆಕ್ಚುಲಿ ನಾನು ನಿಮ್ಮ ಮನೆ ಹತ್ರ ಬಂದಿದ್ದೆ. ನನ್ ಮನೆ ನಿನ್ ಮನೆ ಅಕ್ಕಪಕ್ಕದಲ್ಲಿ ತಾನೇ ಇರೋದು, ಹೇಳಿದಿದ್ರೆ ಮೀಟ್ ಮಾಡ್ಬೋದಿತ್ತಾ? ಅದು ನಾನು ಸೀತಾ ಅವ್ರ ಮನೆ ಹತ್ರ ಬಂದಿದ್ದು. ಅದೇನ್ ಹೊಸದಲ್ಲ ಬಿಡು. ಹೌದಾ? ನಿಮ್ಮ ಹತ್ರ ಮಾತಾಡಬೇಕು ಅಂತ. ದಿನ ಆಫೀಸಲ್ಲೇ ಸಿಗ್ತಿರ್ತೀವಲ್ಲ ರಾಮ್, ಇನ್ನೇನಿರುತ್ತೆ ಮಾತಾಡೋದು? ಅದು ವೀಕೆಂಡ್ಸ್ ಅಟ್ಲೀಸ್ಟ್ ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು ತಾನೆ, ಆಗ್ಲೂ ಓಡಾಡ್ತಾ ಇರ್ತೀರಾ? ಇಷ್ಟೊಂದು ಟೈಮ್ ನಿಮ್ಗೆ ಎಲ್ಲಿಂದ ಸಿಗುತ್ತೋ?
ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿ. ಟೈಮ್ ಯಾವಾಗಲೂ ಒಂದೇ ಥರ ಇರಲ್ಲ. ಟೈಮ್ನ ವೇಸ್ಟ್ ಮಾಡಿದ್ರೆ ಆಮೇಲೆ ನೀವು ರಿಗ್ರೆಟ್ ಮಾಡಬೇಕಾಗತ್ತೆ. ಅದು ಅವತ್ತು ನಾನು ನಿಮ್ಮ ಮನೆ ಹತ್ರ ಬಂದಾಗ ನೀವಿರಲಿಲ್ಲ. ಎಲ್ಲಿ ಹೋಗಿದ್ರಿ ಅಂತ ತಿಳ್ಕೊಬೋದಾ? ಓ, ಈ ಕೆಲಸ ನಂಗೆ ಸೂಟ್ ಆಗುತ್ತೆ. ಟೈಮಿಂಗ್ಸು ಸರಿಯಾಗಿದೆ. ಒಂದು ನಿಮಿಷ, ಪ್ರಿಂಟ್ಔಟ್ ತೊಗೊಂಡು ಬಂದೆ. ಗೀತಾ, ಚಕ್ಲಿ ಸಕ್ಕದಾಗಿದೆ, ಬೇಕಾ? ರಾಮ್ ನೋಡಿದ್ರೆ ನಂಗೆ ಪಾಪ ಅನ್ಸುತ್ತೆ ಕಣೆ. ಅವನಿಗೂ ಕೊಡ್ತೀನಿ ಕಣೆ, ನೀನ್ ತಿನ್ನು. ಓಕೆ, ಏನಾಯ್ತು? ಪಾಪ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಅದು ಒಳ್ಳೇದೇ ತಾನೆ. ಅವ್ರಿಗೂ ಒಂದು ಲೈಫ್ ಇದೆ ಅಲ್ವಾ? ಲೇ, ಅವನ ಹತ್ರ ನೀನೇನ್ ಮನೆ ಕೆಲಸನ ಮಾಡಿಸ್ಕೋತಿದ್ಯಾ? ಫ್ರೆಂಡ್ ಆಗಿ ಅವನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತಿದ್ದಾನಪ್ಪ. ಆ ಥರದ್ ಫ್ರೆಂಡ್ ಸಿಗೋದೆ ಅಪರೂಪ ಕಣೆ. ಪಾಪದ್ದು ಅದು. ಪ್ರತಿ ಸಲ ನಂಗೆ ಪ್ರಾಬ್ಲಮ್ ಬಂದಾಗ ಅವ್ರ ಹತ್ರ ಹೇಳ್ಕೊಳ್ಳೋದು ನಂಗೆ ಸರಿ ಅನ್ನಿಸ್ತಾ ಇಲ್ಲ. ಸರಿ ಸರಿ, ಆ್ಯಕ್ಚುಲಿ ನನಗಿರೋ ಪ್ರಾಬ್ಲಮ್ಸ್ ಎಲ್ಲ ನಾನು ನಿನ್ನ ಹತ್ರನೇ ಹೇಳ್ಕೊಳ್ಳೋದಾಯ್ತಾ? ನಿಂಗೆ ಕೇಳಿಸ್ಕೋಬೇಕು. ಆ್ಯಕ್ಚುಲಿ ಪೇಂಟಿಂಗ್ ಎಲ್ಲ ಮುಗ್ದಿದೆಯಂತೆ. ಈ ವಾರ ಮನೆ ಶಿಫ್ಟ್ ಆಗ್ತಿದ್ದೀನಿ. ಅದು ಓಡಿಸ್ಕೊಡಕ್ಕೆ ನೀನೇ ಹೆಲ್ಪ್ ಮಾಡಬೇಕು. ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡು. ಮನೆ ಶಿಫ್ಟ್ ಮಾಡಿಲ್ವಾ ಇನ್ನ? ಆ ಥರ ಹೇಳ್ಕೊಂಡು ಓಡಾಡ್ತಿದ್ದೀನಿ ಅಷ್ಟೇ. ಅವತ್ತೇ ಸ್ವೀಟ್ ಕೊಟ್ಟು ಇನ್ನೂ ಶಿಫ್ಟ್ ಆಗಿಲ್ವಾ ಅಂತ ಎಲ್ಲರೂ ಆಡ್ಕೋತಾರೆ. ಸರಿ, ಬರ್ತೀನಿ. ಇಬ್ರು ಯಾಕೋ ಡಲ್ ಆಗಿದಾರಲ್ಲ. ಹಿಂಗೆಲ್ಲ ಇರಕ್ ಇಷ್ಟನಾ ಇವ್ರಿಗೆ? ಯಪ್ಪ, ನನ್ ಕೈಲಂತೂ ಆಗಲ್ಲಪ್ಪ. ಕ್ಯಾಬಿನಿಗೆ ಬಾ. ಏನಿದು ಹೊಸ ನಾಟಕ? ಬಾ. ಅಲ್ಲ, ಏನು ಮಾಡ್ತಿದ್ಯಾ ನೀನಲ್ಲಿ? ಹಾಂ, ಕಣ್ಣು ಬಿಟ್ಕೊಂಡು ಏನೋ ಕಳ್ಕೊಂಡಂಗೆ ನೋಡ್ಕೊಂಡು ಕೂತಿದ್ಯಲ್ಲ. ಮನ್ಸಲ್ಲಿ ಏನಿದೆ ಅದನ್ನು ಮಾತಾಡಿ ಮುಗಿಸೋತ್ತಾನೆ. ನೀನು ಇವಾಗ ಏನು ಮಾತಾಡಿ ನನಗೆ ಸಮಜಾಯಿಸಿ ಕೊಡೋಕೆ ಬರಬೇಡ. ಮನ್ಸಲ್ಲಿ ಪ್ರೀತಿ ಇಟ್ಕೊಂಡು ಒದ್ದಾಡ್ತಿರೋದು ಕಾಣ್ತಿದೆ ನನಗೆ. ನೀವು ಇದು ಇಷ್ಟು ಸಲೀಸಾಗಿ ಆಗೋಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಲ್ಲ, ಅದು ನನ್ನ ಮನ್ಸಲ್ಲಿರೋದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ. ನಾನೇ ದಡ್ಡಿ, ನಿಮ್ಗೇನು ಅರ್ಥ ಆಗಲ್ಲ ಅಂತ ಸುಮ್ಮನೆ ನಿಮ್ಮನ್ನು ಬೈಕೋತಿದ್ದೆ. ಐ ಆಮ್ ಸೋ ಸಾರಿ. ಐ ಮೀನ್, ಐ ಆಮ್ ರಿಯಲಿ ಹ್ಯಾಪಿ. ಸರ್, ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳ್ಕೊಳಕ್ಕೂ ಆಗ್ತಿಲ್ಲ. ವೇಟ್ ಪ್ರಿಯಾ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇಷ್ಟು ದಿನ ತಪ್ಪು ತಿಳ್ಕೊಂಡಿದ್ದೆ ಸರ್. ನೋ, ನಾನು ಇಷ್ಟೊತ್ತು ಮಾತಾಡಿದ್ದು ಯಾವುದು ನಿಮಗಲ್ಲ. ಆ್ಯಕ್ಚುಲಿ ನೀವು ಬಂದಿದ್ದೆ ನನಗೆ ಗೊತ್ತಾಗಲಿಲ್ಲ.
ದೋಸ್ ವರ್ಡ್ಸ್ ವೆ ನಾಟ್ ಫಾರ್ ಯು, ಸಾರಿ. ಮತ್ತೆ ಯಾರಿಗೆ? ಅದು ನಿಮಗಲ್ಲ ಅಷ್ಟೇ. ನೀವ್ಯಾಕೆ ಬಂದ್ರಿ? ಅಪ್ರೆ ಟೆನ್ಷನಲ್ಲಿ ಇದ್ರಲ್ಲ, ಕಾಫಿ ಕಳಿಸ್ಲಾ ಅಂತ ಕೇಳಕ್ಕೆ ಬಂದೆ. ನೋ, ನಂಗೇನು ಬೇಡ ಪ್ಲೀಸ್. ನಾನಲ್ದಿ ಯಾವ ಮುತ್ತಿಗೆ ಹೇಳ್ತಾ ಇದ್ದೀನಲ್ಲ. ಇನ್ನೂ ಏನು ಮಾಡ್ತಿದ್ದಾನೆ ಅವನಲ್ಲಿ? ಇವನ್ ಪ್ರೀತಿ ಬಾವುಟ ಹಾರ್ಸಕ್ ಹೋಗಿ ನನ್ನ ಲೈಫ್ ಗಾಳಿಪಟದ ಸೂತ್ರ ಕಿತ್ತೋದಂಗೆ ಆಗ್ತಿದೆ. ಇದು ನೀರಾ? ಸೋಡಾ ಅದು. ಏ ಮೆತ್ತಿಗೆ ಏನಾಯ್ತು? ಅಯ್ಯೋ ಏನಾಯ್ತು? ನಿಮ್ಮ ಅಕ್ಕನ ಕೈಯಲ್ಲಿ ರಾಮ ಸೈನ್ ಮಾಡಿರೋ ಚೆಕ್ಸ್ ಇದೆ. ನಿನಗೆ ನನ್ನ ಮೇಲೆ ಪ್ರೀತಿ ಇದ್ರೆ ನೀನು ಅದನ್ನ ನನಗೆ ತಂದು ಕೊಡ್ತೀಯ. ನಿನ್ನ ಹೆಸರಿಗೆ ತಕ್ಕ ಕೆಲಸ ಮಾಡಿದ್ಯಾ ನೋಡು. ಕೈ ಕಾಲೆಲ್ಲ ನಡುಗ್ತಾ ಇದೆ ರೀ, ತುಂಬಾ ಭಯ ಆಗ್ತಾ ಇದೆ. ಇಂಥ ಕೆಲಸ ಮಾಡು ಅಂದ್ರೆ ಎಷ್ಟು ಟೆನ್ಷನ್ ಆಗುತ್ತೆ ಅರ್ಥ ಆಗುತ್ತೆ ನಮಗೆ. ತಗೋ ಇನ್ನು ಸ್ವಲ್ಪ ಸೋಡಾ ಕುಡಿ. ಡರ್ಕೆ ಆಗಿ ಜೀತ್ ಹೈ. ಬೇಡ. ಮೇಟ್. ಏನು? ಥ್ಯಾಂಕ್ಸ್. ಈಗಲಾದ್ರೂ ಗೊತ್ತಾಯ್ತಾ ನಿಮ್ಮ ಮೇಲೆ ನನಗೆ ಪ್ರೀತಿ ಇದೆ ಅಂತ? ಹುಚ್ಚಿ ಥರ ನಿನ್ನನ್ನು ಪ್ರೀತಿ ಮಾಡ್ತೀಯ ಅಂತ ನಂಬ್ತೀನಿ. ಮತ್ತೆ ಈ ಥ್ಯಾಂಕ್ಸ್ ಎಲ್ಲ ಏನಕ್ಕೆ? ನೀವು ಹೀಗೆ ಮಾಡು ಅಂತ ಹೇಳಿದ ತಕ್ಷಣ ಯಾಕೆ ಏನು ಕೇಳ್ದಿರ ಈ ಕೆಲಸ ಮಾಡಿದ್ದೀನಿ. ಇದರಿಂದ ಏನು ತೊಂದರೆ ಆಗ್ದಿರ ಇದ್ರೆ ಸಾಕು ರೀ. ಹೇ, ತೊಂದರೆ ಏನು ಆಗಲ್ಲ, ಎಲ್ಲ ಒಳ್ಳೆಯದೇ ಆಗುತ್ತೆ. ನಿನ್ನ ಪ್ರೀತಿಗೆ ನನ್ನಿಂದ ಯಾವತ್ತೂ ಮೋಸ ಆಗಲ್ಲ. ಇನ್ನು ಹೋಗಿ ಇಟ್ಬಿಟ್ಟು ಬಂದ್ಬಿಡು. ಅಯ್ಯಯ್ಯೋ, ಎಕ್ಸಾಮಲ್ಲಿ ಕಾಪಿ ಹೊಡೆಯೋ ತಪ್ಪು ಅಂತ ಫೇಲ್ ಆಗೋಳು ನಾನು. ನನ್ನ ಕೈಲಿ ಇಂಥ ಕೆಲಸ ಮಾಡಿಸ್ತಾ ಇದ್ದೀರಾ? ನನ್ನ ಕೈಲಿ ಆಗಲ್ಲ ರೀ, ನನ್ನ ಕೈಲಿ ಆಗಲ್ಲ. ನೋಡು, ಇದು ಒಂದು ಟೆಸ್ಟಲ್ಲಿ ನೀನು ಪಾಸ್ ಆದ್ರೆ ಇಡೀ ಮನೆ ಪಾಸ್ ಆದ ಹಾಗೆ. ನನ್ನ ಬಂಗಾರ ಅಲ್ಲ. ಶ್ರೀ ಪ್ಲೀಸ್ ಹೋಗಿಟ್ಬಮ್ಮ ಪ್ಲೀಸ್.
ಪ್ಲೀಸ್. ಸ್ವಲ್ಪ ಪೆದ್ದೆ ಆದರೂ ಜಾಣೆ. सीता जी, अरे सीता जी, बड़ा सरप्राइज. बन्नी ಒಳಗೆ ಬನ್ನಿ. ಸರ್ ಏನಾದರೂ ಇಂಪಾರ್ಟೆಂಟ್ ವಿಷಯ ಇತ್ತಾ ಸೀತಾಜಿ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಇಲ್ಲ ಸರ್, ಸಾರಿ, ನನ್ಗೆ ಇಲ್ಲಿವರೆಗೂ ಬರೋದಂಗೆ ಗೊತ್ತೇ ಆಗಲಿಲ್ಲ. ಲೊಕೇಶನ್ ನೋಡ್ಕೊಂಡೇ ಬಂದೆ. ಹಾಗಾದರೆ ದಾರಿ ತಪ್ಪು ಬಂದ್ರಾ? ಹಾಂ, ಹಾಗಲ್ಲ ಸರ್, ನಾನು ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾ ಇದ್ದೆ. ಪೇಪರಲ್ಲಿ ನಾನೇ ಅಕೌಂಟೆಂಟ್ ಬೇಕು ಅಂತ ಹಾಕ್ಸಿದ್ದೆ. ಆದರೆ ನೀವು ಕೆಲಸ ಹುಡುಕ್ತಾ ಇದ್ದೀರಾ? ಯಾಕೆ ಸೀತಾಜಿ? ಸಾರಿ ಸರ್. ಸಾರಿ, ನಾನು ನಿಮ್ಗೆ ಕೇಳಬೇಕು. ನಿಮಗೆ ಮುಜುಗರ ಆಯಿತು ಅನಿಸುತ್ತೆ. ಯಾವುದೋ ದೊಡ್ಡ ಕಂಪ್ನಿ ಅಂದ್ಕೊಂಡು ಬಂದ್ರಿ, ಬಟ್ ಇಲ್ಲಿ ಸಾರಿ. ಹಾಗಲ್ಲ ಸರ್, ಪಾರ್ಟ್ ಟೈಮ್ ಕೆಲಸ ಹುಡುಕ್ತಾ ಇದ್ದೀನಿ. ಹೌದಾ? ಹಾಗಾದರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ನಿಮ್ಗೆ ಓಕೆ ತಾನೆ? ಅಕೌಂಟೆಂಟ್ ಕೆಲಸನೇ ಅಲ್ವಾ? ಹೌದು. ಒಳಗೆ ಮಾತಾಡೋಣ ಬನ್ನಿ, ಪ್ಲೀಸ್ ಕಮ್. ಲಾಯರ್ ಆಫೀಸಲ್ಲಿ ಲಾ ಓದೋರಿಗೆ ಕೆಲಸ ಅಂತ ಯಾರು ಹೇಳಿದ್ದು ನಿಮಗೆ? ಕೂತ್ಕೊಳ್ಳಿ ಪ್ಲೀಸ್. ಗೋಪಿ, ಕಾಫಿ. ಏನು ಗೊತ್ತಾ, ನಾನು ನನ್ನ ಪ್ರಾಕ್ಟೀಸ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಈಗ ಕ್ಲೈಂಟ್ಸ್ ಕೂಡ ಜಾಸ್ತಿ ಆಗಿದ್ದಾರೆ. ನಿಮಗಿಂತ ಒಳ್ಳೆ ಕ್ಯಾಂಡಿಡೇಟ್ ಬೇಕಾ? ನೀವೇನೇ ಕೆಲಸ ಮಾಡಿದ್ರೂ ಅಚ್ಚುಕಟ್ಟಾಗಿ ಮಾಡ್ತೀರಾ. ಸೀತಾಜಿ, ನಿಮಗೆ ಕೆಲಸ ಓಕೆ ತಾನೆ? ಸರ್, ನಾನು ಆ ಪ್ರಶ್ನೆ ಕೇಳಬೇಕು. ನೀವು ಇಂಟರ್ವ್ಯೂನೂ ತಗೊಂಡಿಲ್ಲ. ಅದು ಬೇರೆಯವ್ರಿಗೆ ಸೀತಾಜಿ, ನಿಮಗಲ್ಲ. ನಾನು ಆಲ್ರೆಡಿ ನಿಮ್ಮನ್ನು ಕೆಲಸಕ್ಕೆ ಫಿಕ್ಸ್ ಮಾಡಿದ್ದೀನಿ. ಹಾಂ, ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಏನಾದರೂ ಹೇಳಿ, ಫಿಕ್ಸ್ ಮಾಡೋಣ. ಸರ್, ಓ ಸಾರಿ, ನಾನು ನಿಮ್ಮನ್ನು ತುಂಬ ಬಲವಂತ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಇಟ್ಸ್ ಓಕೆ, ಟೇಕ್ ಯು ಓನ್ ಟೈಮ್. ನಾನು ಈ ಕೆಲಸನ ಬೇರೆ ಯಾರಿಗೂ ಹೇಳಲ್ಲ ಸೀತಾಜಿ, ಓಕೆನಾ? ಕಾಫಿ ತಗೊಳ್ಳಿ. ನಾನು ಚೆಕ್ ಇಡುವಾಗ ಅಕ್ಕ ಏನಾದರೂ ಟಕ್ ಅಂತ ಬಾಗಿಲು ತೆಗೆದ್ಬಿಟ್ಟಿದ್ರೆ, ಅಯ್ಯಯ್ಯೋ ದೇವ್ರೆ. ಅಯ್ಯೋ, ಏಯ್, ಆ ಕೆಲಸ ಮಾಡುವಾಗಲೇ ಧೈರ್ಯವಾಗಿದ್ದಲ್ಲ, ಈಗ ಯಾಕೆ ಹಿಂಗೆ ಆಡ್ತಾ ಇದೆಯಾ? ರೀ, ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ನನ್ನ ಕೈಲೇ ನಂಬಕ್ಕಾಗ್ತಿಲ್ಲ. ಏಯ್, ಸಾಧನ ನೀನು ಮನ್ಸು ಮಾಡ್ರೆ ಏನು ಬೇಕಾದ್ರೂ ಸಾಧಿಸ್ತೀಯಾ? ರೀ, ನೀವು ಹಿಂಗೆ ಹೇಳಿನ ನನ್ನ ಕೈಲಿ ಇಂಥ ಕೆಲಸ ಮಾಡಿಸ್ಬಿಟ್ರಿ. ಒಳ್ಳೇದಕ್ಕೆ ಅಂತ ಹೇಳಿದ್ನಲ್ಲ. ರೀ, ನನ್ನ ಲೈಫಲ್ಲಿ ನಾನು ಯಾವತ್ತೂ ನೀನು ಹಿಂಗೆ ಹೇಳ್ಕೊಂಡು ಓಡಾಡ್ತಾ ಇರೋ. ಅವಳಿದ್ದಲ್ಲ, ಅವಳು ಹೊಟ್ಟೆ ಕಂಡಿಡಿದು ಬಿಡ್ತಾಳೆ ನೀನು ತಪ್ಪು ಮಾಡಿದ್ಯಾ ಅಂತ. ಹೌದಾ? ಅಕ್ಕ ಏನಾದರೂ ಈಗ ಎದುರಿಗೆ ಬಂದರೆ
ಅವ್ರನ್ನ ಹೇಗೆ ನೋಡೋದು ಅಂತಾನೆ ಗೊತ್ತಾಗ್ತಿಲ್ಲ ರೀ ನನಗೆ. ನಿಮ್ಮ ಅಕ್ಕ ಯಾವಾಗಲೂ ಎದುರುಗಡೆನೇ ಬರೋದು ಬಾಲ ಆಡಿಸ್ಕೊಂಡು. ಏನೋ ಏನಿಲ್ಲ. ಆಗ್ಲೇ ಅಕ್ಕ ಏನೋ ಹೇಳಿದ್ರು, ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ತಲೆ ಅಲ್ಲಾಡ್ಸ್ಕೊಂಡು ಬಂದ್ಬಿಟ್ಟೆ. ಏನೂ ಅರ್ಥ ಆಗಲಿಲ್ಲ. ತುಂಬ ಭಯ ಆಗ್ತಿದೆ ರೀ. ಏನಾಗುತ್ತೋ ಏನೋ ದೇವ್ರೆ. ನನ್ನ ಮೇಲೆ ಕೋಪ ಬಂದಿದ್ಯಾ? ಅಯ್ಯೋ ಇಲ್ಲ ರೀ, ನಾನು ಹಾಗೆ ಹೇಳಲಿಲ್ಲ. ಸಾರಿ, ನಿಂಗೆ ಬೇಜಾರಾಗಿದ್ರೆ ನಾ ಬೇಕಾದ್ರೆ ನೀನು ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಬಿಡ್ಲ? ಅಯ್ಯೋ ರೀ, ಬಿಡ್ತು ಅನ್ನಿ. ಹೇ, ಕೆಟ್ಟದಕ್ಕಷ್ಟೇ ಬಿಡ್ತು. ಹೆಂಡತಿ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋದ್ರಲ್ಲಿ ಕೆಟ್ಟದೇನಿಲ್ಲ, ಒಳ್ಳೇದೇ. ಏನ್ರಿ ನೀವು, ನನಗೆ ನಿಮ್ಮ ಮೇಲೆ ಬೇಜಾರಿಲ್ಲ ರೀ. ನೀವಂದ್ರೆ ನನಗೆ ತುಂಬ ಗೌರವ ಮತ್ತೆ ಪ್ರೀತಿ. ಆದ್ರೆ ಸ್ವಲ್ಪ ಭಯ ಆಗ್ತಿದೆ ರೀ ನನಗೆ. ನಾನು ನೋಡಿದ್ರೇನಾ? ಅಲ್ಲ, ಗೊತ್ತಾಗೋದ್ರೆ ಅಂತ. ಹಂಗೆಲ್ಲ ಏನು ಗೊತ್ತಾಗಲ್ಲ. ನೋಡು, ನೀನು ಒಳ್ಳೆಯವಳು, ನಿನಗೆ ಕೆಟ್ಟದ್ದೇನೂ ಆಗಲ್ಲ. ಈ ಮನೆಯಲ್ಲಿ ಒಳ್ಳೆಯವ್ರು ಯಾರಿಗೂ ಕೆಟ್ಟದಾಗಕ್ಕೆ ನಾವು ಬದುಕಿರೋವರೆಗಂತೂ ಬೆಳಲ್ಲಪ್ಪ. ನಾನು ಹೊಟ್ಟೋದ್ಮೇಲೆ ಗೊತ್ತಿಲ್ಲ, ಆದರೆ ಹಾಗೇನಾದ್ರು ಆದರೆ ಪ್ಲೀಸ್ ನೀನು ರಾಮನ್ ನೋಡ್ಕೋಬೇಕು, ಆಯ್ತಾ? ರೀ, ಇದನ್ ಬಿಡ್ತು ಅನ್ನಿ. ಪಾಪಿ ಚಿರಾಯು. ರೀ, ನೀವ್ ಒಳ್ಳೆಯವರು, ನಿಮ್ಗೇನು ಆಗಲ್ಲ. ಒಳ್ಳೆಯವನು ಅಂದರೆ ಬೇಗ ಗಾಡಿ ಬಿಡಬೇಕು ಅಂತೀಯಾ? ಜೋ ದೇವ್ರೆ, ಬಿಡ್ತು ಬಿಡ್ತು. ಹಂಗೆಲ್ಲ ಆಗೋದನ್ನ ತಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಂಗೆಲ್ಲ ಸಾಧ್ಯ ಆಗಿದ್ದಿದ್ರೆ 20 ವರ್ಷಕ್ಕಿಂತ ನಡೆದಿದ್ದ ಘಟನೆನ ನಾನೇ ತಡೆದು ಬಿಡ್ತಿದ್ನೋ ಏನೋ.